ಇದನ್ನ ನೋಡಿದ್ದೆ ಗಾಬರಿ ಆಗ್ಬಿಟ್ಟೆ ಗುರು. ಏನಿದು? ಇವತ್ತು ತಮಿಳುನಾಡು ಮೈಲಾಡತುರೈಯಲ್ಲಿರೋ ವೈದ್ಯೇಶ್ವರ ಕೋಯಿಲ್ ಅನ್ನೋ ಒಂದು ಊರಿನಲ್ಲಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಚೆ ಕಡೆ ಬಂದೆ. ನಾಯಿ ಬಂತು ಅಂತ ಅದ್ರ ಜೊತೆ ಆಟ ಆಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದ. ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಊರನ್ನ ಸುತ್ತಾಡ್ಕೊಂಬೋಣ ಅಂತ ಹೊರಟೆ. ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಜಾಗ ಕಾಣಿಸ್ತು. ಆ ನೇಚರ್ ನೋಡಿ ಕಳೆದೋದೆ. ಈ ಜಾಗದಲ್ಲಿ ಒಂದು ಒಳ್ಳೊಳ್ಳೆ ಫೋಟೋಸ್ ತೆಗಿ ಅಂತ ನಮ್ಮ ಅಣ್ಣಗೆ ಹೇಳಿದೆ. ಆದರೆ ಅವ್ನು ತೆಗ್ದಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಲ್ಲಿಂದ 1 ಅವರ್ ಆದಮೇಲೆ ಮತ್ತೆ ನಾನು ಹೊರಟಿದ್ದು ತಿರುನಲ್ಲೂರು ಅನ್ನೋ ಒಂದು ದೇವಸ್ಥಾನಕ್ಕೆ. ಬೆಳಗ್ಗೆ 5 ಗಂಟೆಗಿದ್ದೆ, ಸ್ನಾನ ಮಾಡಿ ಚಳಿ ಆಗ್ತಾಯಿತ್ತು. ಮತ್ತು ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ಮಳೆ. ಅಲ್ಲಿಂದ ದೇವಸ್ಥಾನ ಹತ್ರ ಬಂದು ಒಳಗಡೆ ಹೋದರೆ ಫುಲ್ಲು ಜನ ಇದ್ದರು. ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ಮತ್ತೆ ನಾವು ಅಲ್ಲಿಂದ ಹೊರಟಿದ್ದು ವೇಲಂಗಣಿ ಚರ್ಚ್ಗೆ. ನನ್ನ ಪಕ್ಕದಲ್ಲಿ ಒಬ್ಬ ಅಂಕಲ್ ಕೂತಿದ್ರು. ನಿಮಗೆಲ್ಲ ಬೀಚ್ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟು ಇದೇ ಬೀಚ್ ಅನ್ಬಿಡೋದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಆಮೇಲೆ ಚರ್ಚ್ ಹತ್ರ ಬಂದರು. ದೇವ್ರನ್ನ ನೋಡಿಕೊಂಡು ಬೀಚ್ ಹತ್ರ ಹೊರಟೆ. ಚರ್ಚ್ ಎಲ್ಲ ನೋಡಿ ಮುಗಿಸಿ ಬೀಚ್ ಕಡೆಗೆ ಹೊರಟೆ. ಅಲ್ಲೊಂದು ಫೋಟೋ ನೋಡಿದೆ. ನಿಜ ಇದನ್ನ ನೋಡಿದ್ದೆ ಗಾಬರಿ ಆಗ್ಬಿಟ್ಟೆ ಗುರು. ಏನಿದು? ಆಮೇಲೆ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಹೊರಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಗಂಟೆ ಹೊಡೆಯೋದು ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ.